ಬಿಗ್ ಬಾಸ್ ಸೀಸನ್ 11 ಅಲ್ಲಿಯ ಸ್ಪರ್ಧಿ ಇದೀಗ ಲಕ್ಷ ವಂಚನೆ ಮಾಡಿದಾರಾ ಅನ್ನುವ ಪ್ರಶ್ನೆ ಬರ್ತಾ ಇದೆ. ಮೈ ಮೇಲೆ ಗೋಲ್ಡ್ ಹಾಕೊಂಡು ಯಾಮಾರಿಸದ್ನ ಆತ ಕೇಬಲ್ ಚಾನೆಲ್ ಸೆಟಪ್ ಮಾಡ್ಕೊಡೋ ವಿಚಾರದಲ್ಲಿ ದೋಖಾ ಮಾಡಿದ್ರ. ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತನಿಂದ ಆರೋಪ ಕೇಳಿ ಬಂದಿದ್ದು 4 ಲಕ್ಷ ರೂಪಾಯಿ ಹಣವನ್ನ ಹಿಂದಿರುಗಿಸೋಕೆ ಯಾಮಾರಿಸ್ತಾ ಇದ್ದಾರೆ ಸುರೇಶ್ ಅನ್ನೋ ಆರೋಪ ಗೋಲ್ಡ್ ಸುರೇಶ್ ಮೇಲೆ ಕೇಳಿ ಬಂದಿದೆ. ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ ಸೆಟಪ್ಗಾಗಿ ಅಗ್ರಿಮೆಂಟ್ ಕರಾರು ಪತ್ರದಲ್ಲಿ 14 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ದ ಆರೋಪ ಕೇಳಿ ಬಂದಿದ್ದು. ಆಗ ಮುಂಗಡವಾಗಿ ಸುರೇಶ್ಗೆ 4 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ ಮೈನುದ್ದೀನ್. 2017ರಲ್ಲಿ ಮೈನುದ್ದೀನ್ ಸುರೇಶ್ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು ಚಾನೆಲ್ನ ಸೆಟಪ್ ಮಾಡ್ಕೊಡೋ ವಿಚಾರದಲ್ಲಿ. ಬಳಿಕ ಅರೆಬೆರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಕೈ ಕೊಟ್ಟಿರೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಆಗಿನಿಂದ ಹಣ ವಾಪಸ್ ಕೊಡುವಂತೆ ಸುರೇಶ್ಗೆ ಮೈನುದ್ದೀನ್ ದುಂಬಾಲು ಬಿದ್ದಿದ್ದಾರೆ. ಹಂತವಾಗಿ ಸ್ವಲ್ಪ ಹಣವನ್ನ ಹಿಂತಿರುಗಿಸಿದ್ರು ಗೋಲ್ಡ್ ಸುರೇಶ್. ಆದ್ರೆ ಈಗ ಬಾಕಿ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಮೈನುದ್ದೀನ್ ಆರೋಪ ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಗೋಲ್ಡ್ ಸುರೇಶ್ ಮೇಲೆ ಇದೀಗ ದೋಖಾ ಮಾಡಿದ್ದಾರೆ ಅನ್ನೋ ಆರೋಪ. ಮೇಡಮ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಗೊತ್ತೇ ಇಲ್ಲ ನನಗೆ. ಅವ್ರ ಸ್ನೇಹಿತರು ನನಗೆ ಅಲ್ಲಿ ಇಂಟ್ರೊಡಕ್ಷನ್ ಮಾಡಿ ನನಗೆ ಕೆಲಸ ಹೇಳಿದ್ದು ಅದು 2017ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಮೈನುದ್ದೀನ್ ಅವ್ರು ಎಲ್ಲಿದ್ರು ಅಂತ ನನಗೆ ಗೊತ್ತಿಲ್ಲ. ಪ್ರಾಜೆಕ್ಟ್ ಮಾಡ್ಕೊಟ್ಟಿದೀವಿ. ಪ್ರಾಜೆಕ್ಟ್ ಅವ್ರಿಗೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ಮೇಲೆ ಅವ್ರ ಅಮೌಂಟ್ ಅವ್ರಿಗೆ ರಿಫಂಡ್ ಮಾಡಿದೀವಿ. ಅದಕ್ಕೆ ಬಸವರಾಜ್ ಅವರು ಸಾಕ್ಷಿ ಇದ್ದಾರೆ. ಹಾ ಮೇಡಮ್, ಇಷ್ಟೇ ಮೇಡಮ್. ಅಗ್ರಿಮೆಂಟ್ ಪ್ರಕಾರ ತಾವು ಮಾಡ್ಕೊಟ್ಟಿದೀನಿ ಅಂತ ಹೇಳ್ತಿದ್ದೀರಾ, ಆದ್ರೂ ಕೂಡ ಮೇಡಮ್ ಇಷ್ಟು ವರ್ಷ ಎಲ್ಲೋಗಿದ್ರು ಮೇಡಮ್ ಮೈನುದ್ದೀನ್ ಅವರು? ಓಕೆ, ಬಟ್ ನಿಮ್ ಜೊತೆ ಅಗ್ರಿಮೆಂಟ್ ಆಗಿದ್ದು ಯಾರು ಸರ್? ಹಾಗಾದ್ರೆ ಚಾನಲ್ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಬಂದವ್ರು ಯಾರು? ಮೇಡಮ್ ಮಾಡ್ಕೊಟ್ಟಿದೀವಲ್ಲ ಮೇಡಮ್, ಆಲ್ರೆಡಿ ನಾವು ಮಾಡ್ಕೊಟ್ಮೇಲೆ ಅವ್ರು ರನ್ ಮಾಡ್ತಾರೆ. ಸುರೇಶ್ ಸರ್, ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಮೈನುದ್ದೀನ್ನೇ ಗೊತ್ತಿಲ್ಲ ಅಂತ ಆದ್ರೆ ಈಗ ಚಾನಲ್ ಮಾಡ್ಕೊಡ್ತೀವಿ ಅಂತ ನೀವು ಹೇಳಿದ್ರಲ್ಲ, ಯಾರಿಗೆ ಹೇಳಿದ್ರಿ? ಮೇಡಮ್ ಒಂದ್ ನಿಮಿಷ, ನನ್ನ ಯಾರು ಸ್ನೇಹಿತರು ನನ್ನನ್ನು ಕರ್ಕೊಂಡ್ ಬಂದಿದ್ರಲ್ಲ, ಪರಿಚಯ ಮಾಡ್ಸಿದ್ರಲ್ಲ, ಅವ್ರಿಗೆ ಇದನ್ನ ಕ್ವಶನ್ ಕೇಳಿ ಮೇಡಮ್ ನೀವು. ಯಾಕಂದ್ರೆ ಮಧ್ಯದಲ್ಲಿ ಯಾರಾಗಿ ಮಾತಾಡಿದ್ರು ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಸುರೇಶ್ ಸರ್, ಈಗ ನಿಮ್ಮ ಪಾಯಿಂಟ್ ಕೂಡ ಅದಕ್ಕೆ ನಾವು ಹೇಳ್ತಾ ಇರೋದು. ನಾನು ಅದಕ್ಕೆ ಮೇಡಮ್ ನಾನು ಹೇಳ್ತಾ ಇದ್ದೀನಿ. ಸುರೇಶ್ ಸರ್, ಒಂದು ಕ್ಲಾರಿಟಿ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮೇಡಮ್.